ಕಟ್ಟಿನಹಳ್ಳಿ ಗ್ರಾಮಸ್ಥರೇ ಹಾಗೂ ನಮ್ಮ ವಾಲ್ಮೀಕಿ ಜನಾಂಗದ ಹಿರಿಯ ಸುಬ್ಬಣ್ಣನವರೇ, ರಮಾಂಜನವರೇ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ರಮಣಣ್ಣವರೇ ಮತ್ತು ಪ್ರಕಾಶಣ್ಣವರೇ, RI ನಮ್ಮ ಉಮೇಶಣ್ಣವರೇ, ಎಲ್ಲ ಊರಿನ ಗ್ರಾಮಸ್ಥರೇ, ನಿಮಗೆ ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊತೀವಿ. ಸಮಸ್ಯೆನ ದೊಡ್ಡದು ಮಾಡ್ಕೊಳ್ಳೋದು ಬೇಡ, ನಾವು ಕೇಳ್ತಾರೆ. ಯಾಕಂದರೆ ಇದು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ PDO ಅವ್ರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಪ್ರಶ್ನೆ ಮಾಡ್ತೀವಿ. ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಎಷ್ಟು ಇದಕ್ಕೆ ಜಮೀನಿಗೆ ದಾಖಲೆ ಕೊಡ್ಬೋದು? ಈಗ ಬಡ ನಿವೇಶನ ರೈತರಿಗೆ ಒಂದು ಸೈಟ್ 30-40 ಒಂದು ಸೈಟ್ ಕೊಡ್ಬೋದು. ಎಕರೆಗೆ ಯಾರಿಗಾನ ಕೊಡ್ಬೋದಾ? ಎಕರೆಗೆ ಕೊಡೋಕ್ಕೆ ನಿವೇಶನ ರೈತರಿಗೆ ಕೊಡ್ಬೋದು. ಅದು ಯಾಕಂದರೆ ಆ್ಯಸ್ ಎ ಆಫ್ ದಿ ರೆಕಾರ್ಡ್ ಇಲ್ಲ, ಆನ್ ದಿ ರೆಕಾರ್ಡ್ ಇರಬೇಕು. ನಾಳೆ ಬೆಳಗ್ಗೆ ನಾವು ಅವರು ಯಾರೇ ಆಗಲಿ, ಲೋಕಾಯುಕ್ತಕ್ಕೆ ಹೋಗಲಿ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಲಿ, ನ್ಯಾಯ ಒಂದೇ ಇರಬೇಕು. ಬಡವ್ರಿಗೂ ಒಂದೇ ನ್ಯಾಯ ಇರಬೇಕು, ಶ್ರೀಮಂತರಿಗೂ. ನಾವು ಕೇಳ್ತಾರೆ ಅಂತ ಗೋಮಾಳ ಜಮೀನು ಅಂತ ಹೇಳಿದ್ರೆ ನಾವು ಫೈಟ್ ಮಾಡ್ಬೋದು. ಕಂದಾಯ ಅಧಿಕಾರಿಗಳ ವಿರುದ್ಧ ಕುರಿಗಳು ಎಮ್ಮಿಗಳು ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ. ಈಗ ಗ್ರಾಮ ಠಾಣಾ ವ್ಯಾಪ್ತಿ ಆಗಿರೋದ್ರ ಇಲ್ಲಿ 8 ಎಕರೆ ಇಲ್ಲ 9 ಎಕರೆನೇ ಇರ್ಬೋದು. ನಾವು ಕೇಳ್ತಾರೆ ಅಂತ ಯಾರು ಪೊಸಿಷನ್ನಲ್ಲಿ ಸಡ್ಡುಗಳು ಮನೆಗಳು ಕಟ್ಕೊಂಡಿದ್ದಾರೋ ಅದನ್ನು ಹೊರತುಪಡಿಸಿ ಇರೋ ಜಮೀನನ್ನು ಎಲ್ರಿಗೂ ಹಂಚಿರಿ ಸಮಾನವಾಗಿ. ಎಷ್ಟು ಜನ? 150 ಜನ ಇದ್ದಾರೆ, 150 ಕುಟುಂಬ ಇದಂತೆ. 150 ಕುಟುಂಬಕ್ಕೂ ಅದು 20-20 ಅಡಿ ಬರಲಿ, ಒಪ್ಕೊಳ್ಳಿ. ಎಲ್ರಿಗೂ ಒಂದೇ ಸಮಾನವಾಗಿರ್ತೀರಿ. ನಾನು ಬರ್ತೀನಿ, ನಿಮ್ಮ ಮೇಲೆ ಒತ್ತಡ ಹಾಕ್ತೀನಿ, ನಾನು ಲೀಡ್ರ್ ಅಂತ ಹೇಳ್ಬಿಟ್ಟು ನನಗೇನು 1 ಎಕರೆ ಕೊಡಬೇಡಿ. ಎಲ್ರಿಗೂ ಲೀಡ್ರಕ್ಕನ್ನ ದೊಡ್ಡ ಶ್ರೀಮಂತರಕ್ಕನ್ನ ನೋಡಿ, ಇಲ್ಲಿರೋದು ನೋಡಿ ಬಡ ಮಕ್ಕಳು, ಅವ್ರಿಗೆ ಕೊಡಿ. ಯಾಕಂದರೆ ನಾವು ಏನು ಕೊಡಿದ್ರೂ ಪರವಾಗಿಲ್ಲ, ಇರಾಕ್ ಒಂದು ನೆಲೆ ಕೊಡಬೇಕು, ತಿನ್ನಕ್ಕೆ ಊಟ ಕೊಡಬೇಕು. ಇವೆರಡೇ ನಾವು ಓದಕ್ಕೆ ಬಂದವರು. ಆ ಒಂದು ಇದಕ್ಕೋಸ್ಕರ. ಯಾಕಂದರೆ ನೋಡಿ ಇಲ್ಲೆಲ್ಲ ವಯಸ್ಸಾದವ್ರು ಇದ್ದಾರೆ, ಎಲ್ಲ ಕೂಲಿ ನಾನೇ ಮಾಡೋದು. ಇವ್ರು ಹೋಗ್ಬಿಟ್ಟು ಕೆರೆಯಲ್ಲಿ ಮನೆ ಕಟ್ಕೊಳಕ್ಕಾಗಲ್ಲ, ಇಲ್ಲ ಗೋಮಾಳದಲ್ಲಿ ಕಟ್ಟೋಕ್ಕೂ ಆಗಲ್ಲ. ಗ್ರಾಮ ಠಾಣಲ್ಲೇ ನಿಮ್ದು ಏನಿದೆ ಜಮೀನು ಕೊಡಿ. ಇಲ್ಲಿ ಬಂದಿರೋದೇನು, ಈ ಜಮೀನ ನಾವೇನು ಇವಾಗ ನಿಲ್ಕೊಂಡಿದ್ದೀವ, ಈ ಜಮೀನಲ್ಲಿ ಇಲ್ಲ ನಮಗಿದೆ ದಾಖಲೆ ಅಂತ ಹೇಳ್ತಾರೆ. ಆ ದಾಖಲೆಯನ್ನು ಕೂಲಂಕಷ ಪರಿಶೀಲನೆ ಮಾಡಿ ಒಂದು 30-40 ನಿಮ್ಮ ಪ್ರಕಾರ ಸೈಟ್ ಇಲ್ಲಿಗೆ ಕೊಡಬೇಕು. ಯಾರು ಎಕರೆಗೂ ಕೊಡೋಣ. ಇರೋ ಪೊಸಿಷನ್ ಬಿಟ್ಟು ಇವಾಗ ಎಷ್ಟಿದೆ ಅದು ತ್ವರಿತಗತಿಯಲ್ಲಿ 1 ವಾರ ಎಲ್ಲ ತೊಗೊತಿರೋ, 1 ವೀಕೆಲ್ಲ ತೊಗೊತಿರೋ, 25ನೇ ತಾರೀಕು ಕ್ರಿಸ್ಮಸ್ ಇದೆ, ಅದು ಮುಗಿತಾನೆ ಒಂದು ಡೇಟ್ ಫಿಕ್ಸ್ ಮಾಡಿ ತಹಸೀಲ್ದಾರರು ಬರ್ರಿ, ಪೊಲೀಸ್ ಇಲಾಖೆ ಇನ್ಫಾರ್ಮೇಷನ್ ಕೊಡಿ. ಯಾವುದೇ ಊರಲ್ಲಿ ಅಹಿತಕರ ಘಟನೆ ನಡೆಯದಂತೆ ಸರ್ವೆ ಮಾಡಿಸಿ, ನಿಮ್ಮ ಯಾರು ಇವಾಗ ಹಿರಿಯರು ಏನೋ ಬಂದಿದ್ದಾರೆ, ನಮ್ಮ ಸುಬ್ಬಣ್ಣವರು, ಪ್ರಕಾಶನವರು, ಇದೆಲ್ಲ ಬಂದು ರಮಾಂಜನವರು ಬಂದಿದ್ದಾರೆ, ಅವರ ಸಮ್ಮುಖದಲ್ಲೇ ಮತ್ತೆ ಒಂದು ಇಲ್ಲೊಂದು ಸಭೆ ಸೇರಿ ಇವಾಗ ಬರ್ತಾರೆ, ಅವ್ರು ಏನು ಹೇಳ್ತಾರೋ ಕೇಳ್ಕೊಂಡು ಅವ್ರಿಗೂ ಅಹವಾಲು ಕೊಡೋಕೆ ಅವರು ರೆಡಿ ಇದ್ದಾರೆ. ಯಾರಿಗೂ ಸೈಟ್ಗಳೆಲ್ಲ ಮನೆಗಳು ಕಟ್ಕೊಳ್ಳೋಕೆ ಅವರು ರೆಡಿ ಇದ್ದಾರೆ. ಓಕೆನಾ? ಎಲ್ರಿಗೂ ಸಮಾನವಾಗಿ ಒಂದು ನ್ಯಾಯ ಒದಗಿಸ್ಕೊಡಿ. ಊರಲ್ಲಿ ಅಶಾಂತಿ ಆಗಬಾರ್ದು, ಊರು ಅಭಿವೃದ್ಧಿ ಆಗಬೇಕು. ನಾವೇನಂದರೆ ನಗರದಲ್ಲಿ 100 ಜನ ಇರ್ತಾರೆ, 100 ಜನ ಹೋಗಿ ಕೇಳ್ತಾರೆ, ಸರ್ ನಮ್ದು ಆಗಿಲ್ಲ, ನಮ್ಮ ಚರಂಡಿ ಇಲ್ಲ ಅಂತೇಳಿ. ಊರಿನ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಚರಂಡಿ ವ್ಯವಸ್ಥೆ ಇರ್ಬೋದು, ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಒಂದು ಜಮೀನು ವ್ಯವಸ್ಥೆ ಇರ್ಬೋದು, ಒಂದು ಮನೆ ಇರ್ಬೋದು. ಇದನ್ನು ಸಂಪೂರ್ಣವಾಗಿ ನಿಭಾಯಿಸೋ ಜವಾಬ್ದಾರಿ ನಿಮ್ಮದು. ಸದಸ್ಯರು ನಿಭಾಯಿಸ್ತಾರೋ ಹೋಗದ ಬಿಟ್ಟಿಲ್ಲ, ನಿಮ್ಮ ಜವಾಬ್ದಾರಿ ಐತೆ. ಯಾಕಂದರೆ ಸಾಂಕ್ರಾಮಿಕ ರೋಗಗಳು ಬಂದಾಗ ನಾವು ಇಡಿಶಾಪ್ ಹಾಕ್ಸ್ಕೊಳ್ಳೋಕ್ಕನ್ನ ಅದ್ರ ಬದಲೇ ನಾವು ಎಚ್ಚೆತ್ಕೊಳ್ಳೋದು ಬೆಸ್ಟು. ಅದ್ರ ಜೊತೆಗೆ ಇವ್ರೇನು ಇವಾಗ ಅವ್ರ ಅಹವಾಲು ಪಾಪ ಎಲ್ಲರೂ ಕೇಳ್ತಾ ಇದ್ದಾರೆ, ಮನೆ ನಮ್ಗೆ ಬೇಕೇ ಬೇಕು ಅಂತೇಳಿ ಸೈಟಿಂಗ್ ಮಾಡ್ಕೊಳ್ಳಿ. ಇಲ್ಲ ಎಲ್ಲರೂ ಒಪ್ಕೊಂಡು ನಮ್ಗೆ ಯಾರಿಗೋ ಸೈಟಿಂಗ್ ಬೇಡ ಅಂತ ಹೇಳಿದ್ರೆ ಕುರಿಗೆ ಏನು ಸುಬ್ಬಣ್ಣರೇ ಅಲ್ಲ, ನಿಮ್ಗೇನಮ್ಮ ಇವಾಗ ಕುರಿಗಾಯಿಗೆ ಬೇಕಾ ಇಲ್ಲ ಸೈಟಿಗೆ ಬೇಕಾ? ಒಂದು ದಿವಸ ಬಂದು ಕೂತ್ಕೊಳ್ಳಿ, ಅದೇ ಮನೆ ಸೇರಿ ಪರೀಕ್ಷೆ ಮಾಡಿ. ಯಾಕಂದ್ರೆ ಅವ್ರ ಆಧಾರ್ ಕಾರ್ಡ್ ತಗೊಳ್ಳಿ, ಇಲ್ಲ ರೇಷನ್ ಕಾರ್ಡ್ ತಗೊಳ್ಳಿ. ಅವ್ರೇನು ಊರು ಬಿಟ್ಟೇನು ಊರಿಗೆ ಬಂದಿರಲ್ಲ, ಇದೇ ಊರಲ್ಲಿ ಇದೇ ಊರಲ್ಲಿ. ದಯವಿಟ್ಟು ರಿಕ್ವೆಸ್ಟ್ ಆಗಲಿ, ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಕಗ್ಗನಹಳ್ಳಿ ಗ್ರಾಮದಲ್ಲಿ ಏನೋ ಜಮೀನಿಗೋಸ್ಕರ ಗಲಾಟೆಗಳಾಯಿತು ಅಂತ ಹೇಳ್ಬಿಟ್ಟು ಸ್ಟೇಟ್ ನ್ಯೂಸ್ ಆಗೋದು ಬೇಡ. ಇಲ್ಲಿ ನೀವು ಬಂದಿದ್ದೀರಾ, ಇವ ಸಾಹೇಬರು ಬರ್ತಾರೆ, ಇಲ್ಲೇನಿದೆ ಸಮಸ್ಯೆನ ಅದು ಬಗೆಹರಿಸ್ಬಿಟ್ಟು ಅವ್ರಿಗೇನು ಗ್ರಾಮ ಠಾಣಾ ಇದರಲ್ಲಿ ಐತೆ ಸರ್ವೆ ಮಾಡಿಸಿ ಊರೆಲ್ಲರೂ ಸಮ್ಮುಖದಲ್ಲಿರ್ತಾರೆ. ಎಲ್ಲರೂ ನಾವು ಬರ್ತೀವಿ, ಶಾಂತಿಯುತವಾಗಿ ಇದು ಮಾಡಿ ಎಲ್ರಿಗೂ ಸಮಾನವಾಗಿ ನಾವು ಕೇಳ್ತಾರೆ ಇಷ್ಟೇ. ಅದು ಬಿಟ್ಟು ನಾನು ಬಂದಿದ್ದೀನಿ, ನನಗೇನೋ ಲೀಡು, ನನಗೊಂದು ಎಕರೆ ಕೊಡು ಅಂತೇಳಿ ನಾವು ನಮ್ಗೆ ಬೇಡ. ಊರವರು ಇದ್ದಾರೆ, ಊರವ್ರಿಗೆ ಹಂಚ್ಕೊಡಿ, ನಿವೇಶನ ಕಟ್ಕೊಡಿ, ನೀವೇ ಬಂದು ಉದ್ಘಾಟನೆ ಮಾಡಿ. ನಾವು ಕೇಳ್ತಾ ಇದ್ದೀವಿ, ನಾವು ಒಟ್ಟಾರೆ ಕೇಳ್ತಾ ಇರೋದಂದರೆ ಕಗ್ಗನಹಳ್ಳಿ ಗ್ರಾಮದಲ್ಲಿ ಎಲ್ಲ ಜಾತಿ ಜನಾಂಗಗಳು ಎಲ್ರಿಗೂ ಶಾಂತಿ ಇರ್ತೀವಿ. ಶಾಂತಿ ಬಿಟ್ಟು ನಾವೇನು ಕದಲಾಕಾಗಲ್ಲ. ಶಾಂತಿ ಕದಲಿದ್ರೆ ಮತ್ತೆ DC ಸಾಹೇಬರು ಬರಬೇಕು, SP ಸಾಹೇಬರು ಬರಬೇಕು, ಇನ್ನು 5 ಗಂಟೆ ಹೋಗ್ತದೆ, ಮತ್ತು ಅದು ಇದು ಅಂತೇಳಿ ಬಂದು ಹೋಗ್ತಾನೇ ಇರ್ತದೆ. ಅದಕ್ಕೆ ಅವಕಾಶ ಕೊಡಲ್ಲ ಅಂಥೇಳಿ ಒಂದು ನಂಬಿಕೆಯಿಂದ
ನಾವು ದಯವಿಟ್ಟು ನಿಮಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ಈ ಸಮಸ್ಯೆನ ಗಂಭೀರವಾಗಿ ಪರಿಗಣಿಸಿ, ಯಾವುದೇ ಒತ್ತಡಕ್ಕೆ ಮಣಿಬೇಡಿ, ಏನಿದೆಯೋ ಅದನ್ನು ಸಮಾನವಾಗಿ ಹಂಚ್ಕೊಳ್ಳಿ. ನಾವಷ್ಟೇ ಕೆಲಸ, ಅವರು ಅಷ್ಟೇ ಪಾಪ ಯಾರೂ ಬೀದಿಗೆ ಬರೋದಲ್ಲ. ಅವ್ರ ಮುಖ ನೋಡಿ ಇಷ್ಟು ಹೆಣ್ಣು ಮಕ್ಳು ಯಾರೋ ಬೀದಿಗೆ ಬರ್ತಾರೆ? ಮೊನ್ನೆ ಬಂದಿದ್ರು, ಇವತ್ತೇ ಬಂದಿರೋದು ಅವರಾಯಿತು, ಅವ್ರ ಕೆಲಸ ಆಯಿತು, ಅದಿದೆ ಸರ್. ದಯವಿಟ್ಟು ಇವ ಸಾಹೇಬ್ರು ಫೋನ್ ಮಾಡಿ ಬರ್ತಾನೆ, ಎಲ್ಲಿರೋದು 5 ನಿಮಿಷ ಅಷ್ಟೇ ಮುಗಿಸ್ಬಿಟ್ಟು ಹೊರಟೋಗ್ಬಿಟ್ಟು, ಇಷ್ಟು ಜನ ಕಾಯ್ತಾ ಇದ್ದಾರೆ. ಬೇಗ ಬನ್ನಿ ನೋಡಿ ಸರ್. ಸುಮ್ಮನೆ ಹಂಗೆ ಕೊಡೋಕ್ಕಾಗಲ್ಲ. ಒಂದು ಸೈಟ್ ಪಂಚಾಯತ್ ಅವ್ರು ಕೊಟ್ಟಿಲ್ಲ, ಅವ್ರು ಹೋಗ್ತಾರೆ ನಮ್ದು ಅಂತ ಹಾಕ್ತಾರೆ, ಗಲಾಟೆ ಆಗಿದೆ ನಿಜವಾಗ್ಲೂ. ಆ ಹುಡುಗಿನ ಇಲ್ಲೇ ಇದ್ದಾರೆ, ಈಶ್ವರ ಅಂತ 3 ವರ್ಷದಿಂದ ಹುಡುಗಿ ಜಮೀನು ಇಟ್ಕೊಂಡು ಒಂದು ಸೈಡ್ ಕೊಟ್ಟಿಲ್ಲ ಪಂಚಾಯತ್ ಅವರು. ಈಗ ಮೊನ್ನೆ ಇದಕ್ಕೂ ಅಡ್ಡ ಹಾಕಿದ್ರು ಅವ್ರು, ನಮ್ದು ಜಾಗ ಅಂತ ಪಾಪ. ಈಗ ಅರ್ಹ ಫಲಾನುಭವಿಗಳು ಯಾರಿದಾರೋ ಎಲ್ರಿಗೂ ಸೆಟ್ ಕೊಡೋಣ, ಅರ್ಥ ಆಯ್ತಾ? ಈಗ ಎಲ್ರಿಗೂ ಕೊಡೋಣ, ನಾವ್ ಹೇಳ್ತಾ ಇದೀವಲ್ಲ ಈಗ. ಈಗ ಎಲ್ರಿಗೂ ಕೊಡ್ತೀವಿ. ಈಗ ಊರಿನ ಗ್ರಾಮಸ್ಥರು ಇಲ್ಲಿದ್ದಾರೆ, ಅವ್ರ ಊರಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಅಂತೆ, ಚರಂಡಿ ವ್ಯವಸ್ಥೆ ಇಲ್ಲಂತೆ, ಸೊಳ್ಳೆಗಳಿದೆಯಂತೆ, ನೀರು ಮಾಡಪ್ಪ ಆಕ್ಷನ್ ಪ್ಲಾನ್ ಅಲ್ಲಿ ಎಲ್ಲ ಏನಾದ್ರು ನಿಮಗೇನಾದ್ರೂ ಯಾವ್ದನ್ನ ಒತ್ತಡ ಇದ್ರೆ ಓಪನ್ ಆಗಿ ಹೇಳ್ತೀವಿ. ಮೀಟಿಂಗ್ ಚರಂಡಿ ಕ್ಲೀನ್ ಮಾಡಿ ಅದೇನೋ ಹೈಸ್ಕೂಲ್ ಹತ್ರ ಯಾರು ಅಡ್ಡಿ ಬಂದ್ರು ಕಾಲು ಮಾಡಿ ನಮ್ಮ ಮನೆ ಮುಂದೆ ಬಿಟ್ಟಿದ್ದಾರೆ ಸರ್. ಒಂದಿನ ಅಲ್ಲ 2 ದಿನ ಅಲ್ಲ 4 ಸಲ ಬಂದವ್ರೆ, ನೋಡ್ಕೊಂಡು ಹೋಗವ್ರೆ, ಏನ್ ಮಾಡಕ್ಕೂ ಆಗಿಲ್ಲ ಸರ್. ಒಂದು ಆಕ್ಷನ್ ಪ್ಲಾನ್ ಮಾಡ್ಕೊಡಪ್ಪ. 4 ಸಲ ಬಂದವ್ರೆ, ಡ್ರಗ್ಸ್ ಹಾಕ್ತೀನಿ, ಅದಾಗ್ತೀನಿ, ಇದಾಗ್ತೀನಿ ಅಂತ ಹಂಗೆ ಹೋಗ್ತಾವ್ನೆ. ನಮ್ಗೇನು ವ್ಯವಸ್ಥೆ ಮಾಡಿ ಇಲ್ಲ ಸರ್, ಏನು ಜಲಜೀವನ ಮಿಷನ್ ಆಗಿದೆ, ಅದನ್ನು ಮುಂದೆ ನಿಲ್ಸ್ಕೊಂಡು ಮಾಡಿಸ್ಬೇಕು. ಈಗ ಇಲ್ಲ ಅವ್ರ ಟೆಂಡರ್ ಆಗಿತ್ತು, ಆಗಿದೆ ಎಲ್ಲ ಟ್ಯಾಂಕ್ ಎಲ್ಲ ಮನೆದಾಗ ಏನ್ ಮಾಡ್ತಾರೋ ಆಯ್ತು. ಜನರಲ್ ಬಾಡಿ ಮೀಟಿಂಗ್ ಯಾವಾಗಪ್ಪ? ಈಗ ಪ್ಲಾನ್ ಆಕ್ಷನ್ ಪ್ಲಾನ್ ಮಾಡ್ಕೊಂಡು ಜನರಲ್ ಬಾಡಿ ಮೀಟಿಂಗ್ ಯಾವಾಗ? ಇವಾಗ ಮಾಡಿಬಿಟ್ಟು ಫಸ್ಟ್ ಅದನ್ನ ಪ್ರೊಸೆಸ್ ಮಾಡಿಬಿಟ್ಟು ಪ್ರೊಸೀಡಿಂಗ್ಸ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿ. ಚರಂಡಿ ಕ್ಲೀನಿಂಗ್ 1 ಇಯರ್ ಇಂದ ಆಗಿಲ್ಲ. ಯಾಕೆ ಮಾಡಿಲ್ಲ? ಈಗ ಸದಸ್ಯರು ಇದಾರೆ ಪಾಪ, ಅವರು ಬಿಲ್ ಆಗಿಲ್ಲ. ಅಲ್ಲ ಪಾಪ ಬೇಡ, ಆದಷ್ಟು ಬೇಗ ನೀವು ತಹಸೀಲ್ದಾರ್ ಮೇಡಮ್ಗೆ ಒಂದು ಲೆಟರ್ ಹಾಕ್ಬಿಟ್ಟು ಆದಷ್ಟು ಬೇಗ ಇದನ್ನ ಸರ್ವೆ ಮಾಡಿಸಿ ಈ ಜನರಿಗೆ ಅನುಕೂಲ ಆಗಿ ಏನೋ ಒಂದು ಮಾಡ್ಕೊಡಿ. ಇದು ಇವತ್ತೇ ಮಾಡ್ತೀವಿ, ಇವತ್ತೇ ಮಾಡ್ತೀವಿ. ಇವರು ಆರ ಇಲ್ಲೇ ಇದ್ದಾರೆ, ಇಷ್ಟು ಜನ ನೋಡಿ, ಇಷ್ಟು ಜನ ಇದು ಮಾಡ್ತಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಮಾಡ್ಕೊಡ್ಬೇಕು. ಊರಲ್ಲಿ ಒಂಥರ ಅಶಾಂತಿ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇದು ನಂದು, ಇದನ್ನ ಬೇಗ ಅದು ನಿಂದು, ಇನ್ನೊಂದು ನಿಂದು. ಈಗ ನಿಂದು ನಂದು ದಾಖಲೆ ಬೇಕಲ್ಲ, ಅದಕ್ಕೆ ದಾಖಲೆ ಇಟ್ಕೊಂಡ್ಬರ್ತಾರೆ. ಏನ್ ಗೊತ್ತಾ, ಆ ದಾಖಲೆ ನಮಗೆ ತಲೆ ಸುತ್ತದೆ. ಪಂಚಾಯತ್ ಗ್ರಾಮ ಠಾಣೆ ವಿಚಾರವಾಗಿ ಪಂಚಾಯತಿಯಲ್ಲಿ ಯಾರು ಕೊಡ್ತಾರೆ? ಅರ್ಜಿ ಹಾಕಿರೋ ಅರ್ಜಿ ಅಲ್ಲ, ಕಾಲದಲ್ಲಿ ಬರ್ದಿರ್ತಾರೆ ನೋಡು. ಈ ಪಕ್ಕ ಇಲ್ದೆ ಸೆಂಟ್ರಲ ಈತ ಮಶಾನ್ಮ ಈ ಎಂಟ್ರೆನ್ಸ್ನ ಕಟ್ತಾ ಇರ್ತೀನಿ ಆರೇ ಸಾಹೇಬ್ರು ಮುಂದಕ್ಕೆ ಬಿಡ್ರಪ್ಪ. ಮಶಾನ ಗೋಮಾಳ ಇವ್ರದ್ದು ಸ್ಯಾಂಕ್ಷನ್ ಆಗಿದೆ. ನಾವು ಇದು ಸರ್ವೆ ಮಾಡಿ ಬಿಡಿಸ್ಕೊಡ್ಬೇಕು. ಸರ್ ಅದು ಇದು ಸರ್ವೆ ಅಲ್ಲ ಸರ್, ಚಿಕ್ಕ ಮಕ್ಕಳು ಸರ್ವೆ. ಗುಟ್ಟೆಗಳು ಪೂರ್ವಜರು ಇವಾಗ ಬಿಟ್ಟು ಹೋಗಿದ್ದಾರೆ, ಇವಾಗ ಇದು ಖಾಲಿ ಆಗಿದೆ. ಇವಾಗ ನಮ್ದು ಅಂತ ಜನರಲ್ಲಿ ಬರ್ತಾ ಇದ್ದಾರೆ, ಅದಕ್ಕೆ ಎಲ್ಲರೂ ಎಚ್ಚೆತ್ಕೊಂಡು ನಮಗೂ ಬೇಕು ಅಂತ ಎಲ್ಲರೂ ಇಲ್ಲಿ ಸೇರಿ. ಆಯ್ತು, ಒಂದು ಹಳ್ಳಿನೇ ಆಗತ್ತಲ್ಲ. ಹೌದು, ಅಲ್ಲಿ ಆಗ್ತದೆ. ಅಲ್ವಾ? ಈಗ ಎಷ್ಟು ದಿನದಲ್ಲಿ ಸರ್ವೆ ಮಾಡ್ಕೊಡಿ? ಇದು ಸರ್ ಇಲ್ಲಿಂದ ಇದು ತೋರಿಸಿದ್ರಲ್ಲ ಆ ಹಳ್ಳಿಗೆ ಕನೆಕ್ಟ್ ಆಗುತ್ತೆ. ಆಗಲ್ಲ, ಕನೆಕ್ಟ್ ಆಗಲ್ಲ. ಸರ್ವೆ ನಂಬರ್ ತೋರಿಸಿದ್ರಲ್ಲ ಗ್ರಾಮ ಠಾಣೆ, ಇಲ್ಲಿಂದ ಅಲ್ಲಿ ಕನೆಕ್ಟ್ ಆಗುತ್ತೆ ಸರ್. ಇಲ್ಲ ಸರ್, ಕನೆಕ್ಟ್ ಅದು ಬೇರೆನಾ? ಅದೆಲ್ಲ ಸರ್ವೆ ನಂಬರ್ ಸರ್. ಇದು ಗ್ರಾಮ ಠಾಣೆ ನಾವು ನಿಂತಿರೋ ಜಾಗ. ನಿಮ್ಮ ಹತ್ರ ಇನ್ನೊಂದು ಅದು ಆ ಹಳ್ಳಿದು ಸರ್ವೆನ, ಇದು ಗ್ರಾಮ ಠಾಣೆ ಇಲ್ವಾ? ಸರ್ ಇಲ್ಲ ಸರ್, ಇಲ್ಲ ಸರ್ ಎಷ್ಟು ದಿನ ಬೇಕಾಗುತ್ತೆ ಸರ್ ಸರ್ವೆಗೆ? ಅಷ್ಟವರೆಗೂ ನಾವು ಸುಮ್ಮನೆ ಸರ್ ನಮಸ್ತೆ ಸರ್. ಸರ್ ಅದು ಪಂಚಾಯತ್ ಹಂತದಲ್ಲಿ ಪಂಚಾಯತ್ ಜಮೀನು ದಯವಿಟ್ಟು ಆದಷ್ಟು ಬೇಗ
ಬೇಗ ನೀವು ಮೇಡಮ್ನವ್ರು ಲೆಟರ್ ಹಾಕ್ಬಿಟ್ಟು ಸರ್ ಇನ್ನೂ ಆದಷ್ಟು ಸರ್ ಬೇಗ ಏನಾದರೂ ಸರ್ವೆ ಅಭಿವೃದ್ಧಿ ಮಾಡ್ಬಿಟ್ಟು ಕೆಲಸ ಮಾಡೋಣ ಇದನ್ನ ಅಂದ್ರೆ ನಿಮ್ಮ ಹಂತದಲ್ಲೇ ಇದನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಅಂತ ನಮಗೆ ಮನವಿ ಅಷ್ಟೇ. ಇದು ಅಲ್ಲಿ ಶೆಟ್ಟಕ್ಕೆ ಅಲ್ಲಿಗೂ ಅದು ಬರುತ್ತಾ? ಅದು ಸರ್ ಈ ಕಡೆ ಕೆರೆ ತನಕ ಬರುತ್ತೆ ಸರ್. ಅಲ್ಲ ಈಗ ಅದು ಯಾರು ಹಾಕಿದಾರಲ್ಲ ಸರ್ ನಮ್ಮ ಬ್ರದರ್ ನಮ್ಮನ್ನ ಅದೇ ಹೇಳ್ತಾ ಇರೋದು ಸರ್. ಅಲ್ಲಿ 3 ಜನ ಹಾಕಿರೋದು, ಒಬ್ರಲ್ಲ ಸರ್. ಅಲ್ಲ ಯಾರನ್ನ ಹಾಕಿ ಗ್ರಾಮ ಠಾಣ ಸರ್ ಅದನ್ನು ಅವರು 50 ವರ್ಷದಿಂದ ಇದ್ದಾರೆ. ಬೇರೆಯವ್ರು ಏನ್ ಅಂದ್ಕೊಂಡ್ಬಿಟ್ಟಿದ್ರೆ ಅವ್ರ ಸ್ವಂತ ಜಮೀನೇನ ಸರ್ ಮನೆಯನ್ನು ಕಟ್ಕೊಂಡಿದ್ದಾರೆ ಸರ್ ಈ ಕಡೆ. ಮನೆ ಕಟ್ಕೊಳ್ಳಿ. ನಾವು ರಾಮಠಾಣದಲ್ಲಿ ಹಸು ಸೆಡ್ಡು ಕೆಲವು ನಿವೇಶನ ಕಟ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ನಿಯಮದ ಪ್ರಕಾರ ಇಲ್ಲ, ಅದು ಫುಲ್ಲು ಬೌಂಡ್ರಿ ಹಾಕ್ಬೇಕು ಎಷ್ಟಿದೆ ಅಂತ. ಬೌಂಡ್ರಿ ಆದ್ಮೇಲೆ ನೀಟಾಗಿ ಲೇಔಟ್ ಮಾಡಿ ಬೇರೆ ಕಡೆ ಲೇಔಟ್ ಮಾಡ್ತಾ ಇದ್ದಾರೆ ನೋಡಿ, ಆ ಥರ ಆಗ್ಬೇಕು. ಆಯ್ತು ಸರ್. ಆ ಥರ ಆಗಿ ಬೇರೆ ಹಳ್ಳಿನವ್ರು ಕೂಡ ಬೇಕಾದ್ರೆ ಇಲ್ಲಿ ಬಂದು ಇರ್ಬೋದು. ಈ ಊರಲ್ಲಿ ನೀವು ಮಾಡಿದ್ರೆ ಇಲ್ಲಿ ಅವ್ರಿಗೆ ಅವ್ರು ಬೇರೆ ಕಡೆ ಇದ್ರೆ ಅಕಸ್ಮಾತ್ ಇದು ಉಳಿದ್ರೆ ಇಲ್ಲ, ಇನ್ನವ್ರು ಬಿಟ್ಟು ಉಳಿದ್ರೆ ಏನಾದ್ರೂ ಅಭಿವೃದ್ಧಿ ಕೆಲಸ ಮಾಡೋಣ ಅಂದ್ರೆ ಯಾರೋ ಒಬ್ರು ಅಂಗಡಿ ಬರ್ತಾರೆ. ಈಗ ನೀವು ಮೀಟಿಂಗ್ ಶೆಡ್ಯೂಲ್ ಮಾಡಿದ್ಯಾ? ಈಗ ಬರೆದು ಎಲ್ಲ ಹಾಕ್ತೀನಿ. ಇವಾಗ ಮೀಟಿಂಗಲ್ಲಿ ಪ್ರಪೋಸಲ್ಸ್ ಮಾಡಿ ಇದು ಸರ್ವೆಗೆ ಮಾತ್ರ ಬರ್ಬಿಟ್ಟು ಸರ್ವೆಗೆ ಬರೀತೀವಿ. ಮಿಕ್ಕಿದ್ದೆಲ್ಲ ಪ್ರಪೋಸಲ್ಸ್ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿ ಕೊಡಬೇಕು. ಇನ್ನೊಂದು ರೆಸಲ್ಯೂಷನ್ ಪಾಸ್ ಇವಾಗ ಒಂದು ಮಾಜರ್ ಬರೀ ಏನಂತ ಬರೀ ಓದು ಏನಂತ ಬರ್ತಿದ್ವಿ. ಜೋರಾಗಿ ನೋಡಿ ಕೇಳಿಸ್ಕೊಳ್ರಿ. 20ನೇ ತಾರೀಕಿನಂದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿ ಮುದಿಗೆರೆ ಮಜರ ಗಡ್ಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಗ್ಗನಹಳ್ಳಿ ಗ್ರಾಮದ ಗ್ರಾಮ ಠಾಣಾ ಜಾಗದಲ್ಲಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕ್ ಪಂಚಾಯತ್ ಮುಳಬಾಗಿಲು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಂದಾಯ ನಿರೀಕ್ಷಕರು, ನಾರಾಯಣಗೌಡರು ರೈತ ಸಂಘದ ಅಧ್ಯಕ್ಷರು ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಸಮುದಾಯಗಳ ಮುಖಂಡರುಗಳು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಮುಖಂಡರುಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗ್ರಾಮದ ಸಾರ್ವಜನಿಕರ ಸಮಕ್ಷಮದಲ್ಲಿ ಜರುಗಿಸಿದ ಮಹಜರ ಕ್ರಮವೇನೆಂದರೆ ಇದೇ ಗ್ರಾಮದ ಗ್ರಾಮ ಠಾಣಾ ಜಾಗದ ವಿಚಾರವಾಗಿ ಸಮಸ್ಯೆಗಳು ಉದ್ಭವವಾಗಿ ಸದರಿ ಜಾಗದ ಒತ್ತುವರಿಗಳನ್ನು ಒಳಗೊಂಡಂತೆ ಸರ್ವೆ ಮಾಡಿ ಸದರಿ ಗ್ರಾಮದ ನಿವೇಶನ ರಹಿತರಿಗೆ ನಿವೇಶನವನ್ನು ಹಂಚಿಕೆ ಮಾಡಬೇಕೆಂದು ಗ್ರಾಮಸ್ಥರ ಮನವಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿ ಸದರಿ ವಿಚಾರವಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಾನ್ಯ ಅಧಿಕಾರಿಗಳ ಮುಖಾಂತರ ಮಾನ್ಯ ತಹಶೀಲ್ದಾರ್ ಅವರಿಗೆ ಸರ್ವೆ ಮಾಡಿಕೊಡಲು ಮನವಿ ಸಲ್ಲಿಸಿ ಸರ್ವೆ ಮಾಡಿಸಿ ಮುಂದಿನ ಕ್ರಮವನ್ನು ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದೆಂದು ತೀರ್ಮಾನಿಸಲಾಯಿತು. ಸದರಿ ಮಾಚರ ಕ್ರಮವನ್ನು ಓದಿಸಿ ಕೇಳಲಾಗಿ ಸರಿ ಇದೆ ಎಂದು ಒಪ್ಪಿಗೆ ಕೆಳಗಣಂತೆ ಸಹಿ ಮಾಡಲಾಯಿತು. ಓಕೆ ಇದೆಯಲ್ಲ ಸೈನ್ ಮಾಡಿ ಮುಳಬಾಗಿಲು ತಾಲೂಕಿನ ಈ ಮುದಿಗೆರೆ ಮಜರ ಗಡ್ಡೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಈ ಒಂದು ಕಗ್ಗನಹಳ್ಳಿ ಗ್ರಾಮದಲ್ಲಿ ಒಂದು ಗ್ರಾಮ ಠಾಣಾ ಜಾಗಕ್ಕೆ ಸಂಬಂಧಿಸಿದಂತೆ ಒಂದು ಸಮಸ್ಯೆ ಉದ್ಭವ ಆಗಿರೋದರಿಂದ ಈ ಒಂದು ಸಮಸ್ಯೆಯನ್ನು ಒಂದು ಶಾಂತಿಯುತವಾಗಿ ಈಡೇರಿಸಿ ಎಲ್ಲರೂ ಸಹ ಒಂದು ಶಾಂತಿಯುತವಾಗಿ ಬದುಕನ್ನು ಕಟ್ಟಿಕೊಳ್ಳಲು ಎಲ್ಲರೂ ಸಹ ಏನು ವಿವಿಧ ಸಂಘಟನೆಗಳಿಂದ ಮತ್ತು ವಿವಿಧ ಗ್ರಾಮಗಳಿಂದ ಹಿರಿಯ ಮುಖಂಡರು, ಸಂಘಟನೆಗಳ ಅಧ್ಯಕ್ಷರುಗಳು ಹಾಗೂ ವಿವಿಧ ಇಲಾಖೆಗಳಿಂದ ಅಧಿಕಾರಿ ವರ್ಗದವರು ಹಾಗೂ ಈ ಒಂದು ಗ್ರಾಮದ ಎಲ್ಲ ಸಾರ್ವಜನಿಕರು ಈ ಒಂದು ಸಮಸ್ಯೆ ಉದ್ಭವ ಆಗಿರುವಂಥ ಸ್ಥಳಕ್ಕೆ ನೀವೆಲ್ಲರೂ ಆಗಮಿಸಿದ್ದೀರಾ. ನಿಮಗೆಲ್ಲರಿಗೂ ಸಹ ನಮ್ಮೆಲ್ಲರ ಪರವಾಗಿ ನಿಮಗೆ ಒಂದು ಧನ್ಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ದಿನ ಮಾನ್ಯ ತಾಲೂಕು ದಂಡಾಧಿಕಾರಿಗಳಂತ ತಹಶೀಲ್ದಾರ್ ಮೇಡಮ್ ಅವರು ಒಂದು ಸಮಯ ನಿಗದಿಪಡಿಸಿದ್ರು ಇಲ್ಲಿ ಆಗಮಿಸ್ತಾರಂತ. ಮತ್ತೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಒಂದು ಸಮಯಕ್ಕೆ ಬಂದು ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರು. ಅವರು ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಅನ್ಯ ಕಾರ್ಯನಿಮಿತ್ತ ಒಂದು ಬೇರೆ ಕಡೆ ತೆರಳಿರೋದ್ರಿಂದ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸುತ್ತಾರೆ. ಅವರು ಈಗಾಗಲೇ ಇನ್ನು ಸ್ವಲ್ಪ ಸಮಯದಲ್ಲಿ ಇಲ್ಲಿ ಬರ್ತಾರೆ. ಎಲ್ಲರೂ ಸಹ ಇಲ್ಲಿ ನಮ್ಮ RIS ಅವರು ಇದ್ದಾರೆ, ಮತ್ತೆಲ್ಲ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಇದ್ದಾರೆ, ವಿವಿಧ ಸಂಘಟನೆಗಳು ಇದ್ದಾರೆ. ಅವರಿಗೆಲ್ಲರೂ ಸಹ ನೀವು ನಿಮ್ಮ ಮನವಿ ಎಲ್ಲ ಯಾಕೆಂತಂದರೆ ಇಲ್ಲಿನ ಏನು ವಾಸ್ತವಾಂಶ ಏನಿದೆ ಅಂತ ನಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮ ಅಹವಾಲುಗಳನ್ನ ಹೇಳಿ ಅದ ನಂತರ ನಮ್ಮ ಇಲಾಖೆ ವರ್ಗದವರು ಬಂದಿರ್ತಕ್ಕಂಥ ಎಲ್ಲರೂ ಸಹ ಅದನ್ನು ಆಲಿಸಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಮುಂದಿನ ಕ್ರಮ ಕೈಗೊಂಡು ಒಟ್ಟಾರೆಯಾಗಿ ಇಲ್ಲಿನ ಈ ಒಂದು ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಿರ ಎಲ್ಲರೂ ಸಹ ಒಂದು ಸಮಾನತೆಯಿಂದ ಒಂದು ಶಾಂತಿಯುತವನ್ನು ಕಟ್ಟಿಕೊಳ್ಳಲು ನಾವೆಲ್ಲರೂ ಸಹಕಾರ ಕೊಡೋಣ ಅಂತ ಹೇಳ್ತಾ ಆಹ್ವಾನವನ್ನು ಸ್ವೀಕಾರ ಮಾಡಲು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಯಾರು ಸಂಘಟನೆ ಆಗಿರ್ಬೋದು, ಯಾರು ಸಹ ಹೇಳ್ಬೋದು. ತಾಲೂಕು ಗಡ್ಡೂರು ಮಾಜರ ಮುದಿಗೆರೆ ಪಂಚಾಯಿತಿಯ ವ್ಯಾಪ್ತಿಗೆ ಸೇರಿದಂತಹ ಕಗ್ಗನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಏನಿದೆ
ಈ ಗ್ರಾಮ ಠಾಣಾ ವ್ಯಾಪ್ತಿಯ ಸಮಸ್ಯೆ ಗ್ರಾಮಸ್ಥರು ಎಲ್ಲರೂ ಬಂದಿದ್ದಾರೆ. ಗ್ರಾಮಸ್ಥರು ಕುಟುಂಬದ ಸಮಸ್ಯೆಯನ್ನು ನಿವೇಶನದ ಬಗ್ಗೆ ಏನು ಸಮಸ್ಯೆ ಉದ್ಭವ ಆಗಿದೆ, ಕೆಲವರು ಹೆಚ್ಚಾಗಿ ಇದನ್ನು ಗ್ರಾಮ ಠಾಣೆಯನ್ನು ಅಕ್ರಮ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಸಮಸ್ಯೆಯನ್ನು ಪಂಚಾಯಿತಿಗೆ ಗ್ರಾಮಸ್ಥರ ಪರವಾಗಿ ನಾನು ಸಹ ಅಹವಾಲನ್ನು ನೀಡ್ತಾ ಇದ್ದೀನಿ. PDO ಅವರಿಗೆ ತಾವು ಏನು ಸರ್ಕಾರದ ಆದೇಶ ಏನಿದೆ ಅದರ ಪ್ರಕಾರ ಇದನ್ನು ಕ್ರಮ ತೆಗೆದುಕೊಳ್ಳಲು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಈ ಗ್ರಾಮದಲ್ಲಿ ಏನು ಗ್ರಾಮ ಠಾಣಾ ಏನಿದೆ ಇದನ್ನು ಒಬ್ಬರಿಗೆ ಬಿಟ್ಟುಕೊಡಲು ಕಾನೂನು ರೀತಿಯಲ್ಲಿ ಆಗೋದಿಲ್ಲ. ಇದು ಎಲ್ರಿಗೂ ಸಮಾನವಾದಂಥದ್ದು. ಫಸ್ಟು ಗ್ರಾಮದಲ್ಲಿ ಏನು ಮಾಹಿತಿ ತಗೊಂಡು ಇದರ ವಾಸ್ತವಾಂಶ ಏನು ಅಂತ ಪರಿಶೀಲನೆ ಮಾಡಿ ಅಧಿಕಾರ ವ್ಯಾಪ್ತಿಯಲ್ಲಿ ನೀವು ಬಗೆಹರಿಸಿದ್ರೆ ಈ ಥರ ಉದ್ಭವ ಆಗೋದಿಲ್ಲ. ಯಾರೂ ಪ್ರವೇಶಕ್ಕೂ ಆಸ್ಪದ ಆಗಲ್ಲ. ಅಧಿಕಾರಿಗಳೇನಾದರೂ ಹಿಂದೇಟಾಗಿ ಕಾನೂನನ್ನು ಬಾಹಿರವಾಗಿ ಹೋಗದೇ ಇದ್ದರೆ ಅದು ಈ ಥರ ಸಮಸ್ಯೆಗಳು ಉದ್ಭವ ಆಗುತ್ತೆ. ಈ ಸಮಸ್ಯೆಗಳು ಉದ್ಭವ ಆಗೋಕ್ಕೆ ಅವಕಾಶಗಳು ಕೊಡಬಾರದು ಅಧಿಕಾರಿಗಳಿಗೆ. ಈ ಸಂದರ್ಭದಲ್ಲಿ ನಮಸ್ಕಾರ. ಇವತ್ತು ಗಡ್ಡೂರು ಪಂಚಾಯತಿ ಕಗ್ನಳ್ಳಿ ಗ್ರಾಮದಲ್ಲಿ ಗ್ರಾಮ ಠಾಣಾ ಜಮೀನಿಗೆ ಸಂಬಂಧಿಸಿದಂತೆ ಕೆಲವೊಂದೇನೋ ಸಮಸ್ಯೆಗಳು ಉದ್ಭವಿಸಿದೆ. ಅದಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಇವತ್ತು ಬರ್ತೀನಂತ 11 ಗಂಟೆ ಬರ್ತೀನಂತ ಇದು ಮಾಡಿದರು. ಕಾರಣಾಂತರದಿಂದ ಅವ್ರು ಬರೋಕ್ಕಾಗಲಿಲ್ಲ. ಈಗ ತಾಲೂಕು EO ಸಾಹೇಬರು ಇಲ್ಲಿ ಬರ್ತೀನಿ ಅಂತ ಹೇಳಿದರು. ಅವರು ಇನ್ನೂ ಎಲ್ಲೋ ಬೇರೆ ಕೆಲಸ ಇದ್ದರೆ ತಡವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ PDO ಸಾಹೇಬರು ಇಲ್ಲಿಗೆ ಬಂದಿದ್ದಾರೆ. ರೈತ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಈ ಗ್ರಾಮದ ಇವರೆಲ್ಲ ಬಂದಿದ್ದಾರೆ. ಆಮೇಲೆ RI ಸಾಹೇಬರು ಬಂದಿದ್ದಾರೆ. ಎಲ್ಲರೂ ಪೊಲೀಸ್ ಇಲಾಖೆಯವರು ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ಇವರು EO ಸಾಹೇಬರು ಬಂದ ಮೇಲೆ ಇದನ್ನು ಸಂಬಂಧಪಟ್ಟ ದಾಖಲಾತಿಗಳನ್ನು ತಾಲೂಕು ಆಫೀಸ್ಗೆ ಇವರು PDO ಸಾಹೇಬರು EO ಸಾಹೇಬರು ಒದಗಿಸಿದರೆ ನಂತರ ತಹಸೀಲ್ದಾರ್ ಅವರು ಯಾವುದೋ ಒಂದು ದಿನಾಂಕವನ್ನು ನಿಗದಿಪಡಿಸ್ತಾರೆ ಸರ್ವೆ ಮಾಡೋದಕ್ಕೆ. ಅಲ್ಲಿವರೆಗೂ ಎಲ್ಲ ಗ್ರಾಮಸ್ಥರು ಕೂಡ ಶಾಂತಿಯಿಂದ ಇರಬೇಕಾಗಿ ಮನವಿ. ಈ ಕಗ್ಗಿನಹಳ್ಳಿ ಗ್ರಾಮದ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಾಸಿಗಳಲ್ಲಿ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ನಾವು ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಕೆಲಸವನ್ನು ಮಾಡೋದು ಬೇಡ. ಈ ಒಂದು ಜಾಗ ಏನಿದೆ ಈಗಾಗಲೇ ಈ ಜಾಗವನ್ನು ಇದು ಗ್ರಾಮ ಠಾಣಕ್ಕೆ ಸೇರುತ್ತಾ ಇಲ್ಲ ಸರ್ವೆ ನಂಬರ್ಗೆ ಸೇರ್ತದ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡೋಕ್ಕೆ ಅಧಿಕಾರಿ ವರ್ಗದವ್ರು ಬಂದಿದ್ದಾರೆ. ಅಲ್ಲಿನ ತನಕ ಕೂಡ ನಾವು ಶಾಂತಿಯನ್ನು ಕಾಪಾಡಿಕೊಂಡು ಅಹಿತಕರ ಘಟನೆಗಳಾಗ್ದಿರಾ ಅದನ್ನು ನೋಡ್ಕೊಂಡು ಹೋಗಬೇಕು. ನಮ್ಗೇನೇ ಸಮಸ್ಯೆಗಳು ಬಂದರೂ ಕೂಡ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಇದ್ದಾರೆ, ಅವರಲ್ಲಿ ಬೇಡಿಕೆ ಇಡೋಣ. ಅವರು ಆ ಅಧಿಕಾರಿ ವರ್ಗದವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಶೀಘ್ರವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ಮಾರ್ಗವನ್ನು ಕಂಡುಹಿಡಿತಾರೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ತಿಳಿಸ್ತಾ, ಯಾವುದೇ ಅಹಿತಕರ ಘಟನೆಗಳನ್ನು ನಡೆದಿರಾ ನಾವೆಲ್ಲ ಕೂಡ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ.